ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ವಿಸ್ತೀರ್ಣದ ಮೂಲಮಾನ. ಗ್ರಾಫ್ ಹಾಳೆಯ ಮೇಲೆ ಬಿಡಿಸಿರುವ ಎರಡು ಆಕೃತಿಗಳನ್ನು ಗಮನಿಸು. ಯಾವ ಆಕೃತಿ ದೊಡ್ಡದು ಹೇಗೆ ಕಂಡುಹಿಡಿಯಬಹುದು? ಒಂದನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತ್ತವಾಗಿದೆ? 9 ಚೌಕಗಳಿಂದ ಆವೃತ್ತವಾಗಿದೆ. ಎರಡನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತ್ತವಾಗಿದೆ? 8 ಚೌಕಗಳಿಂದ ಆವೃತ್ತವಾಗಿದೆ. ಅಂದರೆ ಒಂದನೇ ಆಕೃತಿಯ ವಿಸ್ತೀರ್ಣ 9 ಮತ್ತು ಎರಡನೇ ಆಕೃತಿಯ ವಿಸ್ತೀರ್ಣ 8. ಇಲ್ಲಿ ಯಾವುದೇ ಮೂಲಮಾನ ಬಳಸದೆ ವಿಸ್ತೀರ್ಣ ವ್ಯಕ್ತಪಡಿಸಿರುವೆ. ವಿಸ್ತೀರ್ಣದ ಮೂಲಮಾನ ಯಾವುದು? ಯೋಚಿಸು. ಈಗಾಗಲೇ ನಿನಗೆ ಒಂದು ಆಕೃತಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿ ಆ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯಬಹುದು ಎಂದು ತಿಳಿದಿದೆ. ಮೇಲಿನ ಆಕೃತಿಗಳಲ್ಲಿ ಒಂದನೇ ಆಕೃತಿಯ ಉದ್ದ ಅಂದರೆ ಎಬಿಯ ಅಳತೆ ಎಷ್ಟು? 3 ಸೆಂಟಿಮೀಟರ್. ಅಗಲ ಬಿಸಿಯ ಅಳತೆ ಎಷ್ಟು? 3 ಸೆಂಟಿಮೀಟರ್. ಈ ಎರಡೂ ಬಾಹುಗಳ ಅಳತೆ ಬಳಸಿ ಒಂದನೇ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿ. ಒಂದನೇ ಆಕೃತಿಯ ವಿಸ್ತೀರ್ಣ ಸಮ 3 ಸೆಂಟಿಮೀಟರ್ ಗುಣಿಸು 3 ಸೆಂಟಿಮೀಟರ್ ಸಮ 9 ಸೆಂಟಿಮೀಟರ್ ವರ್ಗ ಅಂದರೆ ಚದರ್ ಸೆಂಟಿಮೀಟರ್. ಸೆಂಟಿಮೀಟರ್ ವರ್ಗ ಎಂಬುದು ಅಳತೆಗಳು ಸೆಂಟಿಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ. ಸೆಂಟಿಮೀಟರ್ ಮೂಲಮಾನದ ಎರಡು ಅಳತೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದ ಮೂಲಮಾನವನ್ನು ವರ್ಗ ಸೆಂಟಿಮೀಟರ್ ಅಥವಾ ಚದರ್ ಸೆಂಟಿಮೀಟರ್ ಎಂದು ವ್ಯಕ್ತಪಡಿಸಲಾಗುತ್ತದೆ. ಗ್ರಾಫ್ ಹಾಳೆಯಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಆದರೆ ಮುಂದಿನ ಆಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.